ಜಾತಿ ಹೆಸರಿನಲ್ಲಿ ದ್ವೇಷ ಉಂಟು ಮಾಡಿದ ಸಂದೇಶ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು. ಚಿಂತಾಮಣಿ ತಾಲ್ಲೂಕಿನಲ್ಲಿ ಜಾತಿಗಳ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷ ಉಂಟು ಮಾಡುವವರಾದ ಸಂದೇಶ ಮತ್ತು ಇತರರ ಮೇಲೆ ಕ್ರಮ ಕೈಗೊಳ್ಳಲು ಕೋರಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಚಿಂತಾಮಣಿಯ ಗೋಪಲ್ಲಿ ಜಿ.ಎಸ್. ರಘುನಾಥರೆಡ್ಡಿ ನೇತೃತ್ವದಲ್ಲಿ ಚಿಂತಾಮಣಿಯ 106 ಮಂದಿ ಚಿಕ್ಕಬಳ್ಳಾಪುರಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳು ಪ್ರಭು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆಯರವರಿಗೆ ಲಿಖಿತ ಮನವಿ ಸಲ್ಲಿಸಿದರು. ಅವರು ಸಲ್ಲಿಸಿರುವ ಮನವಿಯಲ್ಲಿ ಕೋಲಾರ ಅಂಬೇಡ್ಕರ್ ನಗರದ ನಿವಾಸಿ ಸಂದೇಶ್ ಕೆ.ಎಂ. ಎಂಬವರು ಇತ್ತೀಚೆಗೆ ಚಿಂತಾಮಣಿ ತಾಲ್ಲೂಕಿನಲ್ಲಿ ಸಿವಿಲ್ ಸ್ವರೂಪದ ವ್ಯಾಜ್ಯಗಳಲ್ಲಿ ಜಾತಿಯನ್ನು ಬಳಕೆ ಮಾಡಿಕೊಳ್ಳುತ್ತಿರುವುದು, ಅವರಿಗೆ ಸಂಬಂಧವಿಲ್ಲದ ವಿಚಾರಗಳನ್ನು ಮಾಧ್ಯಮಗಳ ಮುಖಾಂತರ ಮೇಲ್ವರ್ಗದ ಸಮುದಾಯದವರ ಮೇಲೆ ಪತ್ರಿಕಾಗೋಷ್ಠಿ ನಡೆಸಿ ಇಲ್ಲಸಲ್ಲದೆ ಆರೋಪಗಳು ಮಾಡುತ್ತಿದ್ದಾರೆ. ಇದಲ್ಲದೆ ಸಮುದಾಯದ ಜನರನ್ನು ವಿನಾಕಾರಣ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಭೂಗಳ್ಳರು, ಅವರ ವಿರುದ್ಧ ಎಫ್ಐಆರ್ ಹಾಕಿ ಎಂದು ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಸಮುದಾಯದ ಜನರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನಿಸುತ್ತಾ ಸಮಾಜದಲ್ಲಿ ಅಶಾಂತಿ ತರಲು ಪ್ರಚೋದಿಸುತ್ತಿದ್ದಾರೆ. ಇತ್ತೀಚೆಗೆ ಸಂದೇಶ್ ರವರು ಚಿಂತಾಮಣಿ ತಾಲ್ಲೂಕಿನ ದಿಗುವಗೊಳ್ಳಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ನಂಬರ್ 2ರ ಬಗ್ಗೆ ಮಾತನಾಡಿ ಸುಬ್ಬಾರೆಡ್ಡಿ ಮತ್ತು ಅಶ್ವತ್ಥರೆಡ್ಡಿರವರು ಭೂಗಳ್ಳರೆಂದು ಮಾತನಾಡಿರುತ್ತಾರೆ. ತಾಲ್ಲೂಕಿನ ಮುದ್ದಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 169ರ ಜಮೀನಿನ ವಿಚಾರದಲ್ಲಿಯೂ ಎಸ್ ನಂಬರ್ 25/2020 ರಂತೆ ಮುನಿಯಮ್ಮ ಮತ್ತು ನಮ್ಮ ಸಮುದಾಯದ ನಾರಾಯಣಸ್ವಾಮಿ ರವರ ನಡುವೆ ನ್ಯಾಯಾಲಯದ ವಿಚಾರಣೆಯಲ್ಲಿದ್ದರೂ ಜಮೀನಿನ ಬಳಿ ಬಂದು ಕಾನೂನಿನ ವಿರುದ್ಧವಾಗಿ ನಾಮಫಲಕಗಳನ್ನು ಹಾಕಿ ಗಲಾಟೆ ಮಾಡಿರುತ್ತಾರೆ. ಇದೇ ರೀತಿ ದಿಗುವಪಲ್ಲಿ ಮತ್ತು ಗೋಪಲ್ಲಿಯ ಜಮೀನುಗಳ ಸಂಬಂಧ ಮಾತನಾಡಿರುತ್ತಾರೆ. ದಲಿತ ಸಮುದಾಯದ ಹೆಸರನ್ನು ಆಯುಧವನ್ನಾಗಿ ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡು ನಮ್ಮ ಸಮುದಾಯದ ಜನರನ್ನು ಒಕ್ಕಲೆಬ್ಬಿಸಲು ಹಾಗೂ ವೈಯಕ್ತಿಕವಾಗಿ ಪ್ರಚಾರಗೊಳಿಸಲು, ದಲಿತ ಜಾತಿಯನ್ನು ದುರ್ಬಳಕೆ ಮಾಡಿಕೊಂಡು ಹಾಗೂ ಗ್ರಾಮಗಳಲ್ಲಿ ಬದುಕುವ ಮುಗ್ಧ ಜನರನ್ನು ಬಳಸಿಕೊಂಡು ತಾಲ್ಲೂಕಿನಲ್ಲಿ ಕಾನೂನು ಕೈಗೆತ್ತಿಕೊಂಡು ಕಾನೂನು ರಕ್ಷಕರೆಂದು ಸಮಾಜದಲ್ಲಿ ಲೇಬಲ್ ನಂಬಿಸಿಕೊಂಡು ವಿನಾಕಾರಣ ಸಮಾಜದಲ್ಲಿ ಅಸಹನೆ ಉಂಟು ಮಾಡಿ ಸಮಾಜವನ್ನು ಪ್ರಚೋದಿಸಿ ವಿನಾಕಾರಣ ಸಮುದಾಯಗಳ ನಡುವೆ ಗಲಾಟೆಗಳನ್ನು ಉಂಟುಮಾಡಲು ಪ್ರಚೋದಿಸಿರುತ್ತಿರುತ್ತಾರೆ. ಮುಂದೊಂದು ದಿನ ರಾಜ್ಯ ವ್ಯಾಪ್ತಿಯಲ್ಲಿ ಇವರಿಂದ ಕಾನೂನು ಸುವ್ಯವಸ್ಥೆಗುವುದಕ್ಕೆ ಬರಬಹುದು ಎಂಬ ಆತಂಕ ಮೂಡುತ್ತಿದೆ. ಆದ್ದರಿಂದ ಮೇಲ್ಕಂಡ ಪ್ರಚೋದಕಾರರಾದ ಸಂದೇಶ ಮತ್ತು ಇತರರ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಂಡು ಸಮಾಜದಲ್ಲಿ ಸಮುದಾಯಗಳ ಮಧ್ಯೆ ಅಹಿತಕರ ಘಟನೆಗಳು ನಡೆಯದಂತೆ ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಲು ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಸಂದೇಶ್ ಅನ್ನೋರು ASSK ಅಂತ ಒಬ್ಬ ರಾಜ್ಯಾಧ್ಯಕ್ಷರು. ಸಂದೇಶ್ ಅನ್ನೋರು ಇತ್ತೀಚೆಗೆ ನಮ್ಮ ಚಿಂತಾಮಣಿ ತಾಲೂಕಿಗೆ ಬಂದು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದರು. ಅಶ್ವಥ್ ರೆಡ್ಡಿ ಅನ್ನೋರು ಸುಳ್ಳು ಆರೋಪ ಮಾಡಿದ್ರು. ಒಂದು ಏನಂತ ಭೂಗಳ್ಳರು ಭೂಮಿಯನ್ನು ಕಬಳಿಸಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕೆ ನಾವು ಅದನ್ನು ಮೀಡಿಯಾದಲ್ಲಿ ನೋಡಿ ನಮ್ಮ ಸಮುದಾಯದವರು ಎಲ್ಲ ಸಮುದಾಯದವರು ಪಕ್ಷಾತೀತವಾಗಿ ಅದನ್ನು ನಾವು ಪ್ರಶ್ನೆ ಮಾಡಿದ್ವಿ. ಏನಂತ ನಿಮ್ಮದೇನಾದರೂ ಆ ಥರ ಏನಾದರೂ ಅಶ್ವಥ್ ರೆಡ್ಡಿ ಅನ್ನೋರು ಏನಾದರೂ ಇದು ಮಾಡಿದರೆ, ಭೂಗಳ್ಳರು ಮಾಡಿದರೆ ಅದಕ್ಕೊಂದು ಕಾನೂನು ಒಂದಿದೆ, ಅದನ್ನು ಕಾನೂನು ವಿರುದ್ಧವಾಗಿ ಹೋಗಿ ದೌರ್ಜನ್ಯ ಮಾಡಿದರೆ ಪೊಲೀಸ್ ಸ್ಟೇಷನ್ಗೆ ಅಲ್ಲೋಗಿ ನೀವು ಕಂಪ್ಲೇಂಟ್ ಮಾಡಿ, ವಿನಾಕಾರಣ ನೀವು ಇದು ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲೂ ಇದು ಮಾಡಬೇಡಿ ಅಂತ ಹೇಳಿದ್ವಿ. ಮತ್ತು ಸರ್ವೆ ನಂಬರ್ 169 ಅಂತ ಮುದ್ದಹಳ್ಳಿ ಗ್ರಾಮ ಇದೆ, ಅದು ಕೋರ್ಟಲ್ಲಿ ವಿಚಾರಣೆ ನಡೀತದೆ. ಅಲ್ಲೋಗಿ ಬೋರ್ಡ್ ಹಾಕ್ತಾರೆ. ಬೋರ್ಡ್ ಹಾಕ್ಬಿಟ್ಟು ಇದು ನಮ್ಮ ಜಯ ಅಂತ ಒಂದು ವಿಚಾರಣೆ ನಡೆಯೋ ಜಾಗದಲ್ಲಿ ಹೋಗಿ ಬೋರ್ಡ್ ಹಾಕ್ಬಿಟ್ಟು ಇದು ನಮಗೆ ಸಂದ ಜಯ ಅಂತ ಹೇಳ್ಬಿಟ್ಟು ಸುಮ್ಮನೆ ವಿನಾಕಾರಣ ಹೋಗಿ ಇದು ಮಾಡ್ತೇವೆ. ಅದನ್ನೆಲ್ಲ ನಾವು ಇದಕ್ಕೆ ಹೇಳಿದ್ವಿ, ಪತ್ರಿಕಾ ಹೇಳಿಕೆ ಕೊಟ್ಟಿದ್ವಿ. ಮತ್ತು ಮೊನ್ನೆ ಬಂದು ನಾವು ಪತ್ರಿಕಾ ಹೇಳಿಕೆ ಕೊಟ್ಟಿರೋರೆಲ್ಲ ಭೂಗಳು, ಅದರಿಂದ ನಾವು ಅದನ್ನು ಅಲ್ಲಿ ಹಳ್ಳಿಗಳಲ್ಲಿ ಸಾಮರಸ್ಯ ಹೋಗಿ ಇದು ಮಾಡ್ಕೊತಾರೆ ಅಂತೇಳಿ ನಾವು ಅಧಿಕಾರಿಗಳಿಗೆ ಬಂದು ಒಂದು ಮನವಿಯನ್ನು ಕೊಟ್ಟಿದ್ವಿ. ಇಂಥವ್ರನ್ನ ನೀವು ಕಾನೂನು ರೀತ್ಯ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಏನು ಅಹಿತರ ಘಟನೆಗಳಾಗದಂತೆ ಇವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒಂದು ಮನವಿಯನ್ನು. ನಿಮ್ಮ ಹೆಸರು? ರಘುನಾಥ್ ರೆಡ್ಡಿ ಅಂತ, ನಾವು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರು. ಓಕೆ, ಥ್ಯಾಂಕ್ ಯು. ರೆಡ್ಡಿ ಅಂತ XZP ಮೆಂಬರು. ನಾವು ಒಟ್ಟಾಗಿ ಇವಾಗ ನಮ್ಮ ಸಮುದಾಯದವರೆಲ್ಲ ಇಲ್ಲಿ ಬಂದಿರೋದೇನೆಂದರೆ, ಸಮುದಾಯದವರನ್ನು ಎಲ್ಲಿ ನೋಡಿದ್ರು ಅಪ್ರಚಾರ ಮಾಡೋದು, ಅವರ ಭೂಗಳ್ಳರು ಅನ್ನೋದು, ಒಕ್ಕಲಿಗರ ಸಮುದಾಯವನ್ನೇ ಟಾರ್ಗೆಟ್ ಮಾಡೋದು, ಅಟ್ರಾಸಿಟಿ ಕೇಸ್ಗಳು ಮಾಡೋದು, ಇವೆಲ್ಲ ತಾಲ್ಲೂಕಲ್ಲಿ ಎಲ್ಲೂ ಇಲ್ದಂಗೆ ಚಿಂತಾಮಣಿ ತಾಲ್ಲೂಕನ್ನೇ ಟಾರ್ಗೆಟ್ ಮಾಡಿ ಇವ್ರು ಯಾರೋ ಕೋಲಾರಿಂದ ಬಂದವರು ಅವರೆಲ್ಲ ಬಂದು ಏನು പേರಪ್ಪ ಸಂದೇಶ್ ಅಂತ ಅನ್ನೋರು ಎಲ್ಲ ಅಪಪ್ರಚಾರ ಮಾಡಿ ನಮ್ಮ ಒಕ್ಕಲಿಗರನ್ನು ತೇಜೋವಧೆ ಮಾಡಲು ಎಲ್ಲ ನಮ್ಮ ಒಕ್ಕಲಿಗರ ಬಗ್ಗೆನೇ ಮಾತಾಡೋದು, ಒಕ್ಕಲಿಗರ ಬಗ್ಗೆ ಜಮೀನುಗಳು ಎಲ್ಲೆಲ್ಲಾದರೂ ಯಾವಾಗೋ ಕೊಂಡು 50 ವರ್ಷದಿಂದ ತಗೊಂಡಿರೋ ಜಮೀನುಗಳ ಹತ್ರ ಹೋಗಿ ಬೋರ್ಡ್ಗಳು ಹಾಕೋದು,
ಅಲ್ಲಿ ಹೋಗಿ ಅಲ್ಲಿ ಸತ್ಯಾಗ್ರಹ ಮಾಡೋದು, ಅವ್ರನ್ನ ಅಲ್ಲಿ ಇದ್ರೆ ಯಾರು ಯಾಕಪ್ಪ ಇಲ್ಲಿ ಹಾಕಿದ್ದು ಅಂತಂದರೆ ನೀವೆಲ್ಲ ಭೂಗಳ್ರು ಅಂತ ಹೇಳೋದು, ಈ ಥರ ಎಲ್ಲ ಮಾಡ್ತಿರಬೇಕಾದ್ರೆ ನಾವೆಲ್ಲ ಸೇರಿ ಒಕ್ಕಲಿಗರೆಲ್ಲ ನಮ್ಮ ಸಮುದಾಯದವರೆಲ್ಲ ಸೇರಿ ಇಲ್ಲಿ SP ಸಾಹೇಬ್ರ ಹತ್ರ ಬಂದು ಒಂದು ಮೆಮೊರಾಂಡಮ್ ಕೊಟ್ಟು ಅವ್ರನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ನಾವೆಲ್ಲ ಬಂದು ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೀವಿ. ಸಾಹೇಬರು ಕಾನೂನು ಪ್ರಕಾರ ನಾವು ಸ್ಪಂದಿಸಿದ್ದಾರೆ, ಕಾನೂನು ಪ್ರಕಾರ ನಾವು ಕ್ರಮಕ್ಕೆ ವಹಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮುಂದೆ ನಾವೆಲ್ಲ ಒಕ್ಕಲಿಗರ ಸಮುದಾಯದವರು ಒಂದು ಕಡೆ ಸೇರಿ ಎಲ್ಲ ಇದ್ರ ಬಗ್ಗೆ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು. ಗೋಳಹಳ್ಳಿ ಅಶ್ವಥ್ ರೆಡ್ಡಿ ಭೂಗಳ್ರು ಅಂತೇಳಿ ಗೋಳಹಳ್ಳಿ ಅಶ್ವಥ್ ರೆಡ್ಡಿ ಬಗ್ಗೆ ಭಾಳ ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡಿದರು. ಮತ್ತೆ ಅದಾದಮೇಲೆ ಮುದ್ಲಳ್ಳಿಯಲ್ಲಿ ಹೋಗಿ ಅಲ್ಲಿ ಧರಣಿ ಮಾಡಿ ಅಲ್ಲೆಲ್ಲ ಬೋರ್ಡ್ಗಳಾಕಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ನಿಮ್ಮ ಒಕ್ಕಲಿಗರನ್ನೆಲ್ಲ ನಾನು ಸಮಾಪ್ತಿ ಮಾಡ್ತೀನಿ, ನಿಮ್ಮ ಒಕ್ಕಲಿಗರ ಮೇಲೆಲ್ಲ ಅಟ್ರಾಸಿಟಿ ಕೇಸ್ಗಳು ಹಾಕಿ ಜೈಲಿಗೆ ಕಳಿಸ್ತೀನಿ. ಈ ಮಾತುಗಳೆಲ್ಲ ಇದರಲ್ಲಿ ಮೀಡಿಯಾದಲ್ಲೆಲ್ಲ ಮಾತಾಡಿ ನಾವೆಲ್ಲ ಒಕ್ಕಲಿಗರು ಭಾಳ ನೋವಿನಿಂದ ಇವತ್ತು ಎಲ್ಲರೂ ತಾಲೂಕು ಒಕ್ಕಲಿಗರ ಎಲ್ಲ ಸೇರಿ ಸಮುದಾಯದವರೆಲ್ಲ ಸೇರಿ ಈಗ SP ಸಾಹೇಬ್ರ ಹತ್ರ ಕಾನೂನು ಪ್ರಕಾರ ನಮಗೆ ರಕ್ಷಣೆ ಕೊಡಿ, ಕಾನೂನು ಪ್ರಕಾರ ನಮಗೆ ಏನಿದ್ರೆ ಅದು ಕಾನೂನು ಪ್ರಕಾರ ಆ್ಯಕ್ಷನ್ ತಗೊಳ್ಳಿ ಅಂತ ನಾವೆಲ್ಲರೂ ಸೇರಿ ನಮ್ಮ ಸಮುದಾಯದವರೆಲ್ಲ ಬಂದಿದ್ದೀವಿ. ಈಗ SP ಸಾಹೇಬ್ರ ಹತ್ರ ನಾವು ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ. SP ಸಾಹೇಬರು ಚೆನ್ನಾಗಿ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ನಾವು ಇನ್ನು ಮುಂದೆ ಕಾನೂನು ಪ್ರಕಾರ ಏನಿದ್ರೆ ಅದನ್ನು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ನಮಗೆ ಹೇಳಿದ್ದಾರೆ. ಇದ್ರ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ಥರ ಏನಾದರೂ ನಡೆದರೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ತಾಲೂಕು ಒಕ್ಕಲಿಗ ಸಮುದಾಯದವರೆಲ್ಲ ಒಗ್ಗಟ್ಟಾಗಿ ಸೇರಿ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ನಾವು ಇಲ್ಲಿ ಇನ್ನೊಂದ್ಸಲಿ ಮೆಮೊರಾಂಡಮ್ ಕೊಡೋಕ್ಕೆ ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಮ್ಯುನಲ್ ಡಿಸ್ಪ್ಯೂಟ್ ಆಗಿ ಮಾಡಿ ಜನರಲ್ಲಿ ಇವಾಗ ಅಣ್ತಮ್ಮ ಥರ ಇದೆ. ಯಾವುದೋ ಹಳೆ ಇನ್ಸಿಡೆಂಟ್ಗಳೆಲ್ಲ ತಂದು ಇವಾಗ ಹಳೆ ಇನ್ಸಿಡೆಂಟ್ನ ಮರುಕಳಿಸಂಗೆ ಅವರು ಪ್ರಚೋದನೆ ಮಾಡ್ತಾಯಿದ್ದಾರೆ. ಅದರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ SP ಸಾಹೇಬ್ರನ್ನ ಕೇಳಿದ್ವಿ. SP ಸಾಹೇಬರು ಎಲ್ಲ ಎನ್ಕ್ವೈರಿ ಮಾಡ್ತಾಯಿದ್ವಿ, ಅದರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಕಾನೂನು ಪ್ರಕಾರ. ಸಿವಿಲ್ ಡಿಸ್ಪ್ಯೂಟ್ ಏನಾದರೂ ಇದ್ದರೆ ಅವ್ರದ್ದೇನಾದರೂ ಜಮೀನು ಕಬಳಿಕೆ ಆಗಿದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ. ಕೋರ್ಟ್ಗಳಿದೆ, ಕಚೇರಿಗಳಿದೆ, ಎಲ್ಲೋದ್ರೂ ಕೂಡ ಅಲ್ಲಿ ಅನುಕೂಲ ಮಾಡ್ಕೊಂಡು ಬರ್ತೀವಿ. ಅದನ್ನು ಬಿಟ್ಟು ಇಲ್ಲಿ ಬಂದು ಬೋರ್ಡ್ಗಳು ಹಾಕ್ಬಿಟ್ಟು ಇದು SC ST ಸಂಬಂಧಪಟ್ಟಿದ್ದು, ಇದು SC ST ಸಂದಜಯ ಅಂತ ಇವ್ರು ಬಂದು ಅಲ್ಲೇ ಜಡ್ಜ್ಮೆಂಟ್ ಕೊಟ್ಬಿಟ್ರು. ಜಮೀನಲ್ಲಿ ಕೋರ್ಟ್ಗಳಿರೋದೇನಕ್ಕೆ, ಕಚೇರಿಗಳಿರೋದೇನಕ್ಕೆ. ಇದರಿಂದ ನಮ್ಮ ತಾಲೂಕಲ್ಲಿ ಕಮ್ಯುನಲ್ ಡಿಸ್ಪ್ಯೂಟ್ ಆಗ್ತಾಯಿದೆ. ಅದನ್ನು ದಯವಿಟ್ಟು ಇಲ್ಲಿಗೆ ಮೊಗ್ಗಲ್ಲಿದ್ದಾಗಲೇ ಚಿಟುಕಬೇಕು ಅಂತ ನಾವು SP ಸಾಹೇಬ್ರನ್ನ ಕೇಳಿದ್ವಿ. SP ಸಾಹೇಬರು ನಮಗೆ ಸ್ಪಂದಿಸಿದ್ದಾರೆ. ಇದ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು.